ನಾನೇ ಕೈಲಿ ಕೊಟ್ಟದ್ದುಂಟಲ್ಲ ಹಿಂದೆ ಹೌದು. ಇಡೀ ಧನುಸ್ಸನ್ನು ಏರಿಸಿ ಹೇಳೆ ನಾನೇ ಕಲಿಸಿದ ಅಸ್ತ್ರಗಳು ಅದರೊಟ್ಟಿಗೆ ಬೇರೆ ಹತ್ರ ಕಲ್ತಟ್ಟಿದ್ರೆ ಹೋರಾಟ ಮಾಡಿ ನಿನ್ನ ಸಾಧುತ್ವವನ್ನು ನಿರ್ಣಯಿಸು. ಯಾಕೆಂದ್ರೆ ಬ್ರಾಹ್ಮಣರಲ್ಲಿ ವಾಕ್ಯಾರ್ಥ ಅಂತ. ಕೇವಲ ಮುಕ್ತರಲ್ಲಾದರೆ ದೇವರ ಮುಂದೆ ಹೂ ಕಟ್ಟಿ ಆಗ್ತದೆ. ಹೇಗೆ ಬರ್ತದೋ ಹಾಗೆ ಬಲವಂತರಲ್ಲಿ ಹಾಗಲ್ಲ. ನಾನು ಕ್ಷತ್ರಿಯನೂ ಹೌದು ಬ್ರಾಹ್ಮಣನೂ ಹೌದು. ಬಲದ ಮೂಲಕವಾಗಿ ಗುರುವನ್ನು ಪರಾಭವಗೊಳಿಸಿ ಅಂಬೆ ಪ್ರಕರಣದಲ್ಲಿ ನೀನು ನಿರ್ದೋಷಿ ಅಂತ ಹೇಳಿಸುವ ಸಾಮರ್ಥ್ಯ ನಿನಗಿದ್ರೆ ಗುರುವಿನಲ್ಲಿ ಹೋರಾಟಕ್ಕೆ ಸಿದ್ಧನಾಗಬೇಕಾಗಿದೆ. ಮುಂಚೆ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಪರೀಕ್ಷೆಗೆ ಬಂದದ್ದಲ್ಲ ನೀವು. ನನ್ನ ವ್ಯಕ್ತಿತ್ವವನ್ನು ನನ್ನ ಚಾರಿತ್ರ್ಯವನ್ನು ಸಂಪೂರ್ಣ ಕಲುಷಿತಗೊಳಿಸುವುದಕ್ಕೆ ನೀವು ಅಪ್ಪಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನೊಮ್ಮೆ ಸಿದ್ಧನಾದ್ರೆ ಮತ್ತೆ ನಿಮಗೆ ತಕ್ಕ ಶಿಷ್ಯ ನಾನು ಆಗ್ತೀನ. ನಾನು ಈ ಪ್ರಪಂಚದಲ್ಲಿ ಮನಸ್ಸಿನಿಂದ ನಿಂತ ಪರಶುರಾಮದೇವರನ್ನು ನೋಡ್ತಾ ಇದ್ದೀನಿ. ಲೋಕದಲ್ಲಿ 21 ಸಲ ಭೂಪ್ರದಕ್ಷಿಣೆ ಮಾಡುವಾಗ ಒಬ್ಬೊಬ್ಬ ಕ್ಷತ್ರಿಯನು ನಿಮ್ಮನ್ನು ಕಂಡು ನಡಗಿದ್ದಲ್ಲದೆ ಮತ್ತಿನ್ನೇನು ಮಾಡಿದ್ದಾರೆ? ಆಯುಧ ಅಡಗಿಸಿಟ್ಟಿದ್ದಾನೆ, ಹೆಣ್ಣಿನ ವೇಷ ಧರಿಸಿದ್ದಾನೆ, ಎಲ್ಲೋ ಹೋಗಿ ತನಗೆ ಆಗದೇ ಇದ್ದವರ ಮನೆಯನ್ನು ಸೇರಿ ಆದರು. ಈ ಗಂಡಾಂತರ ಪರಿಹಾರ ಆಗಲಿ ಅಂತ ನಿಮ್ಮ ಬಗ್ಗೆ ನಂಜಿ ಅಳುಕಿರು. ದನಗಳ ಮಧ್ಯೆ ಅಡಗಿ ಇದ್ದಾರೆ, ನಿತ್ಯ ಹೋಮ ಮಾಡಿದವರಿದ್ದಾರೆ, ನಿತ್ಯ ಮದುವೆ ಮಾಡಿಸಿಕೊಂಡವರಿದ್ದಾರೆ. ಅಷ್ಟು ಮಾಡಿಕೊಂಡು ನಿಮ್ಮ ಹೆದರಿಕೆಯಿಂದ ಪಾರಾದಂತಹ ವ್ಯಕ್ತಿಗಳಿಗೆ ಇದ್ದಾರೋ ಸತ್ತಿದ್ದಾರೋ ನನಗೆ ಗೊತ್ತಿಲ್ಲ. ಅವರ